ಕರ್ತನೇ ನೀನಾರು. ಅಪೊಸ್ತಲ ಕೃತ್ಯ ಅಧ್ಯಾಯ 9 ವಚನ 5. ಒಬ್ಬ ಮನುಷ್ಯ ಎಷ್ಟರ ಮಟ್ಟಿಗೆ ಹಿಂಸಿಸಲು ಸಾಧ್ಯ? ಒಬ್ಬ ಮೊದಲನೆಯ ಹತಸಾಕ್ಷಿ, ರಕ್ತಸಾಕ್ಷಿ ಸ್ಟೆಫನ ಸಾಯ್ತಾ ಇದ್ದಾನೆ, ಕಲ್ಲೊಡೆದು ಸಾಯಿಸ್ತಾ ಇದ್ದಾರೆ. ಆದರೆ ಒಬ್ಬ ಮನುಷ್ಯ ಸಾಕ್ಷಿಗೋಸ್ಕರ ಅವರ ಬಟ್ಟೆಗಳನ್ನು ಕಲೆಕ್ಟ್ ಮಾಡಿಕೊಂಡು ಕೂತಿದ್ದಾನೆ. ಇದೇ ಮನುಷ್ಯ ಯೇಸು ಸ್ವಾಮಿಯನ್ನು ತುಂಬ ಜನ ನಂಬ್ತಾ ಇದ್ದಾರೆ, ಅದನ್ನ ಹೇಗಾದರೂ ತಡಿಬೇಕು, ಅದನ್ನ ನಾನು ತಡಿತೀನಿ ಅಂದ್ಬಿಟ್ಟು ದಮಸ್ಕ ದಾರಿಯಲ್ಲಿ ಹೋಗ್ತಾ ಇದ್ದಾನೆ. ದಮಸ್ಕ ದಾರಿಯಲ್ಲಿ ಹೋಗಬೇಕಾದರೆ ಒಂದು ಪ್ರಕಾಶಮಾನವಾದ ಬೆಳಕು ಬಂದು ಆತನು ಕುದುರೆಯಿಂದ ಬೀಳುವಂಥದ್ದನ್ನು ಕಾಣ್ತೇವೆ. ಯಾರು ಸ್ವಾಮಿ ನೀನು ಎಂಬುದಾಗಿ ಕೇಳುವಾಗ, ನೀನು ಹಿಂಸೆ ಪಡಿಸ್ತಿರುವಂತಹ ಕ್ರಿಸ್ತನೇ ನಾನು, ದ ಜೀಸಸ್ ದಟ್ ಯು ಆರ್ ಪರ್ಸಿಕ್ಯೂಟಿಂಗ್ ಅಂತ ಹೇಳ್ತಾರಲ್ಲ, ನೀನು ಹಿಂಸೆ ಮಾಡ್ತಾ ಇದೆಯಲ್ಲಪ್ಪ, ಅದೇ ಕ್ರಿಸ್ತನು ನಾನು ಎಂಬುದಾಗಿ ಹೇಳುವಾಗ ಆತನು ತನ್ನ ಜೀವಿತವನ್ನು ಪರಿವರ್ತನೆ ಮಾಡಿಕೊಳ್ಳುವಂಥದ್ದನ್ನು ನಾವು ಕಾಣ್ತೇವೆ. ಅನೇಕ ಬಾರಿ ನಮ್ಮ ಜೀವಿತದಲ್ಲಿ ದೇವರು ಯಾರಾಗಿದ್ದಾನೆ ನಮ್ಮ ಜೀವಿತದಲ್ಲಿ? ಯಾರಪ್ಪ ನೀನು ಎಂಬುದಾಗಿ ಕೇಳುವಾಗ, ಅಥವಾ ನಾನು ನಿಮಗೆ ಯಾರಪ್ಪ ದೇವರು ಎಂಬುದಾಗಿ ಕೇಳುವಾಗ, ನಿಮ್ಮ ಜೀವಿತದಲ್ಲಿ ಆ ದೇವರು ಯಾವ ಸ್ಥಾನವನ್ನು ವಹಿಸಿಕೊಂಡಿದ್ದಾನೆ? ಅಥವಾ ಆ ದೇವರಿಗೋಸ್ಕರ ನಿಮ್ಮ ಜೀವಿತವನ್ನು ಯಾವ ರೀತಿಯಲ್ಲಿ ಪರಿವರ್ತಿಸಿಕೊಳ್ಳುವುದಕ್ಕೆ ನೀವು ಸಿದ್ಧತೆಯನ್ನು ಮಾಡಿದ್ದೀರಾ? ಅಥವಾ ಯಾವ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡು ನಿಮ್ಮ ಜೀವಿತಗಳನ್ನು ನೀವು ಬದಲಾಯಿಸ್ಕೊಳ್ತಾ ಇದ್ದೀರಾ? ಇದನ್ನು ನಾವು ಆಲೋಚನೆ ಮಾಡಬೇಕು. ಯಾರು ನೀನು ಎಂಬುದಾಗಿ ಹೇಳುವಾಗ ಹಿಂಸೆ ಪಡಿಸ್ತಾ ಇರುವಂಥ ಕ್ರಿಸ್ತನೇ. ಅಲ್ಲಿಂದ ಆತನ ಅಂದರೆ ಆ ಪೌಲನ ಜೀವಿತ ಬದಲಾಗುವಂಥದ್ದನ್ನು ನಾವು ಕಾಣ್ತೇವೆ. ಮುಂದಿನ ವಾಕ್ಯ